ಗದಗ ಮಹಾನಗರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ಸಹದೇವಾನಂದಜಿಯವರು ಈ ನಗರದ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಕೇವಲ ಗದಗ ನಗರಕ್ಕಷ್ಟೇ ಅಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ಮಹಾಕುಂಭ ಮೇಳವನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದ ಯಜ್ಞವನ್ನು ಪ್ರಾರಂಭಿಸಿದ್ದನ್ನು ನೋಡಿ ಕಾಶಿ ಜನರು ಅತ್ಯಂತ ಸಂತೋಷವಾಗಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ. ಯಜ್ಞವನ್ನು ಮಾಡುವಂಥ ಉದ್ದೇಶ ಏನು? ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಯಜ್ಞಗಳಾಗ್ತವೆ. ಹೋದ ಜನವರಿ ಮಾಸದೊಳಗೆ ಪ್ರಯಾಗರಾಜದೊಳಗೆ ಮಹಾಕುಂಭ ಅನ್ನುವಂಥ ಕಾರ್ಯಕ್ರಮ ಆಗಿತ್ತು. ಆ ಮಹಾಕುಂಭ ನಡೆದಿರುವಂಥ ಕ್ಷೇತ್ರಕ್ಕೆ ಪ್ರಯಾಗರಾಜ ಅಂತ ಕರೀತಾರೆ. ಯಾಗ ಅಂದ್ರೆ ಯಜ್ಞ, ಪ್ರಯಾಗ ಅಂದ್ರೆ ಪ್ರಕೃಷ್ಟವಾಗಿರ್ತಕ್ಕಂಥ ಶ್ರೇಷ್ಠವಾದ ಯಜ್ಞ ಅಂತ ಅರ್ಥ. ಜಗತ್ತಿನ ಸೃಷ್ಟಿಯ ಆದಿ ಕಾಲದೊಳಗೆ ಜಗತ್ತನ್ನ ನಿರ್ಮಾಣ ಮಾಡುವಂಥ ಬ್ರಹ್ಮದೇವ ಮೊಟ್ಟ ಮೊದಲು ಯಜ್ಞ ಮಾಡಿರ್ತಕ್ಕಂಥ ಸ್ಥಾನವೇ ಅದು ಪ್ರಯಾಗರಾಜ ಅಂತ ಕರೆಸಿಕೊಳ್ತೇವೆ. ಅಲ್ಲಿ ಗಂಗಾ ನದಿಯ ದಡದ ಮೇಲೆ ಒಂದು ದಶಾಶ್ವಮೇಧ ಘಾಟ್ ಅನ್ನುವಂಥ ಘಾಟ್ ಇದೆ. ಅದು ನಮ್ಮ ಜಂಗವಾಡಿ ಮಠದ ಮುಂದೆ ಇದೆ. ಅಂದ್ರೆ ಬ್ರಹ್ಮದೇವನು ಮೊಟ್ಟ ಮೊದಲು ಮಾಡಿರ್ತಕ್ಕಂಥ ಯಜ್ಞ ಆದರೆ ಅದು ಪ್ರಯಾಗದ, ಅದಕ್ಕೆ ಪ್ರಯಾಗರಾಜ ಅಂತ ಕರೀತಾರೆ. ಅಂದ್ರೆ ಈ ವಿಚಿತ್ರವಾದ ಸೃಷ್ಟಿಯನ್ನು ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ನಾನು ಮಾಡುವಂಥ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕಂತ ತಿಳ್ಕೊಂಡು ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮನೇ ಯಜ್ಞವನ್ನು ಮಾಡಿ ಈ ಸೃಷ್ಟಿಯನ್ನು ಮಾಡಿದ ಅನ್ನುವಂಥದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಸೃಷ್ಟಿಯ ಜನಕನಾಗಿರ್ತಕ್ಕಂಥ ಬ್ರಹ್ಮನೇ ಯಜ್ಞ ಮಾಡಿದಾಗ ಅವನ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಮನುಷ್ಯರು ಕೂಡ ಕಾಲಕಾಲಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನ ಮಾಡ್ತಾ ಬಂದಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯಃ ಯಜ್ಞ ಕರ್ಮ ಸಮುದ್ಭವ ಅಂತ. ಇವತ್ತು ನಾವೇನಿಷ್ಟೆಲ್ಲ ಕಾಣ್ತೀವಲ್ಲ, ನಾವೆಲ್ಲ ಈ ಜಗತ್ತಿಗೆ ಬರಬೇಕಾರ ಅನ್ನದಿಂದಲೇ ಬಂದವರು. ಅನ್ನಾತ್ ಭವಂತಿ ಭೂತಾನಿ, ತಂದೆ ತಾಯಿಗಳು ಸೇವನೆ ಮಾಡಿರ್ತಕ್ಕಂಥ ಅನ್ನ ನೀರುಗಳೇ ನಮ್ಮ ದೇಹದಲ್ಲಿ ಹೋದ ಮೇಲೆ ನಮ್ಮ ಉದರದಲ್ಲಿರ್ತಕ್ಕಂಥ ಜಠರಾಗ್ನಿ ಅದನ್ನ
ಸಪ್ತ ಧಾತುಗಳ ರೂಪದಲ್ಲಿ ಪಚನ ಮಾಡ್ತದೆ. ನಾವು ಊಟ ಮಾಡಿರ್ತಕ್ಕಂಥ ಅಂತಿಮ ಪರಿಮಾಣವೇ ಅದಕ್ಕೆ ರೇತೋ ರಕ್ತ ಅಂತ ಕರೀತಾರೆ. ಅದರಿಂದನೇ ಮುಂದೆ ಸಂತಾನ ಅನ್ನುವಂಥದ್ದಾಗೋದು. ಅಂದಮೇಲೆ ಜಗತ್ತಿಗೆ ಸಂತಾನ ಬರಬೇಕಾದ್ರೆ ಅನ್ನ ಬೇಕು ಅಂತ ಅರ್ಥ. ಅನ್ನ ಹುಟ್ಟಬೇಕಾದ್ರೆ ಏನು ಬೇಕು? ಪರ್ಜನ್ಯಾದ ಅನ್ನ ಸಂಭವ. ಕಾಲ ಕಾಲಕ್ಕೆ ಸಕಾಲಕ್ಕೆ ಮಳೆ ಬಂದ್ರೆ ರೈತ ಕೃಷಿ ಕರ್ಮವನ್ನು ಮಾಡಿ ಹೇರಳವಾಗಿ ಅನ್ನವನ್ನು ಗಳಿಸ್ತಾನೆ. ಅವನು ದುಡಿದಿರ್ತಕ್ಕಂಥ ಅನ್ನವನ್ನೇ ನಾವೆಲ್ಲರೂ ಸೇವನೆ ಮಾಡೋದು. ಅದಕ್ಕನೇ ರೈತನಿಗೆ ಅನ್ನದಾತ ಅನ್ನದಾತ ಅಂತ ನಾವು ಕರಿತೀವಿ. ಪರ್ಜನ್ಯಾದ ಅನ್ನ ಸಂಭವ. ಅನ್ನ ಬೆಳಿಬೇಕಾದ್ರೆ ಮಳೆ ಬೇಕು. ಹಾಗಾದ್ರೆ ಮಳೆ ಬರಬೇಕಾದ್ರೆ ಏನು ಬೇಕು ಅಂದ್ರೆ ಪರ್ಜನ್ಯಾದ ಅನ್ನ ಸಂಭವ. ಯಜ್ಞಾತ್ ಭವತಿ ಪರ್ಜನ್ಯ. ಸಕಾಲಕ್ಕೆ ನಮ್ಮ ದೇಶದಲ್ಲಿ ಮಳೆ ಬರಬೇಕು ಅಂದ್ರೆ ಇಂತಹ ಯಜ್ಞಗಳನ್ನು ಆಗಾಗ ಕಾಲ ಕಾಲಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಹಿಂದಿನ ಕಾಲದ ರಾಜ ಮಹಾರಾಜರು ದೇವತೆಗಳನ್ನ, ಇಂದ್ರಾದಿ ದೇವತೆಗಳನ್ನ ಸಂತುಷ್ಟಗೊಳಿಸುವುದಕ್ಕಾಗಿ ಯಜ್ಞವನ್ನು ಮಾಡ್ತಾ ಇದ್ರು. ಇವರು ಮಾಡಿರ್ತಕ್ಕಂಥ ಹವಿಷ್ಯನ್ನ ಗ್ರಹಣ ಮಾಡತಕ್ಕಂಥ ಇಂದ್ರಾದಿ ದೇವತೆಗಳು ಪ್ರಸನ್ನರಾಗಿ ಮಳೆಯನ್ನು ಸುರಿಸ್ತಾ ಇದ್ರು. ಹಾಗೆ ಅನ್ನ ಬೇಕು ಅಂದ್ರೆ ಮಳೆ ಬೇಕು. ಮಳೆ ಬರಬೇಕು ಅಂದ್ರೆ ಸುಮ್ಮನೆ ಬರಂಗಿಲ್ಲ. ಯಜ್ಞ ಕರ್ಮಗಳನ್ನು ಮಾಡಿದಾಗ ಸಕಾಲಕ್ಕೆ ಮಳೆ ಬರ್ತದೆ. ಹೀಗೆ ಜೀವಿಗಳ ಉತ್ಪತ್ತಿಗೆ ಅನ್ನ ಮೂಲ, ಅನ್ನಕ್ಕೆ ವೃಷ್ಟಿ ಮೂಲ, ವೃಷ್ಟಿಗೆ ಯಜ್ಞ ಮೂಲ, ಯಜ್ಞಕ್ಕೆ ಯಜ್ಞಶಾಲೆ ಬೇಕು, ಯಜ್ಞ ಮಾಡುವಂಥ ದಂಪತಿಗಳು ಬೇಕು, ಅದಕ್ಕೆ ಬೇಕಾಗುವಂಥ ಹವಿಷ್ಯನ್ನ, ಯಜ್ಞಕ್ಕೆ ಹವಿಷ್ಯ ಕೊಡೋದೇನು ದೊಡ್ಡ ಮಾತಲ್ಲ. ಯಜ್ಞವನ್ನು ನೋಡ್ಲಿಕ್ಕೆ ದರ್ಶನ ಮಾಡ್ಲಿಕ್ಕೆ ಬಂದಂತ ಭಕ್ತಾದಿಗಳ ಉದರದಲ್ಲಿರ್ತಕ್ಕಂಥ ಅಗ್ನಿಗೂ ಭವಿಷ್ಯವನ್ನು ಕೊಡಬೇಕು. ಅದಕ್ಕೆ ಭಗವಂತ ಯಜ್ಞಕುಂಡದ ಅಗ್ನಿ ರೂಪದಲ್ಲಿ ಅಷ್ಟೇ ಅಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಹೇಗೆ ನೀವು ಒಲಿಯೊಳಗ ಅಗ್ನಿಯನ್ನು ಹಚ್ಚಿ ನೀವು ಅನ್ನವನ್ನು ತಯಾರು ಮಾಡ್ತಾರೆ, ನೀವು ಉಂಡಿರ್ತಕ್ಕಂಥ ಅನ್ನವನ್ನು ಭಗವಂತನಿಗೆ 42 ದಿವಸ ಬೇಕು ಅದನ್ನು ಮತ್ತೆ ಪಾಕ ಮಾಡಲಿಕ್ಕೆ. ಇವತ್ತು ನೀವು ಉಂಡಿರ್ತಕ್ಕಂಥ ಅನ್ನ ಅದು ರಸ, ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಶುಕ್ರ, ಶೋಣಿತ ಆಗಬೇಕಾದ್ರೆ 42 ಒಂದು ಮಂಡಲ ದಿವಸ ಬೇಕಂತ ಹೇಳ್ತಾರೆ. ಹಾಗೆ ನಾವು ಉಂಡಿರುವಂಥ ಅನ್ನವನ್ನು ಜಠರದಲ್ಲಿರ್ತಕ್ಕಂಥ ವೈಶ್ವಾನರ ಅಗ್ನಿ ಅಂದರೆ ಭಗವಂತ ಅದನ್ನು 42 ದಿನವರೆಗೆ ಪಾಕ ಮಾಡಿ ನಮಗೆ ಸಂತಾನೋತ್ಪತ್ತಿಗೆ ಕಾರಣೀಭೂತನಾಗ್ತಾನೆ ಅಂತ ತಿಳ್ಕೊಂಡೇ ಯಜ್ಞ ಮಾಡಿದಾಗ ಯಜ್ಞ ಕುಂಡದಲ್ಲಿ ಹವಿಷ್ಯ ಮಾಡೋದು ಅಷ್ಟೇ ಅಲ್ಲ, ಬಂದಿರುವಂಥ ಎಲ್ಲರ ಜಠರಾಗ್ನಿಯನ್ನ ತೃಪ್ತಿ ಮಾಡುವುದಕ್ಕಾಗಿ ನೀವೆಲ್ಲ ಪಂಚ ಪಕ್ವಾನ್ನಗಳನ್ನು ಭಕ್ತರಿಗೆ ಭಕ್ಷ್ಯ ಭೋಜ್ಯವಾಗಿ ಕೊಡ್ತಾ ಇದ್ದಾರೆ. ಅದು ಬಹಳ ದೊಡ್ಡ ಯಜ್ಞ. ಅದು ಈ ಯಜ್ಞಕ್ಕಿಂತಲೂ 1000 ಪಾಲು ಹೆಚ್ಚು ಪುಣ್ಯ ಕೊಡ್ತಕ್ಕಂಥದ್ದು ಆ ಯಜ್ಞ. ನಮ್ಮ ಸಹದೇವಾನಂದ ಸ್ವಾಮಿಗಳವರು
ಗದಗ ನಗರದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ನಮ್ಮ ಕಿರಣ್ ಭೂಮಾ ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಅನೇಕ ಜನ ಅವರ ವ್ಯಾಪಾರಿ ಸಹೋದರರ ಸಹಯೋಗವನ್ನು ಪಡ್ಕೊಂಡು ಇವತ್ತು ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋದು ಬಹಳ ಕಷ್ಟ. ಆದರೆ ಭೂಮಾ ಅವರ ಎಲ್ಲ ಮಿತ್ರ ಮಂಡಳಿಯವರು ತನು ಮನ ಧನವನ್ನು ಅರ್ಪಣೆ ಮಾಡಿ ಬಹುತೇಕ ಗದಗ ಮಹಾನಗರದಲ್ಲಿ ಹಿಂದೆಂದೂ ಆಗದಿರುವಂತ ಒಂದು ಯಜ್ಞವನ್ನು ಇವತ್ತು ನೀವೆಲ್ಲ ಮಾಡ್ತಾ ಇದ್ದೀರಿ. ಈ ಯಜ್ಞ ಗದಗ ನಗರದಲ್ಲಿ ನಡೆದರೂ ಕೂಡ ಇದು ಕೇವಲ ಗದಗ ನಗರದ ಜನರ ಸುಖಕ್ಕಾಗಿ ಅಲ್ಲ, ವಿಶ್ವದ ಶಾಂತಿಗಾಗಿ. ಈ ಭೂಮಂಡಲದ ಮೇಲೆ ಎಷ್ಟು ದೇಶಗಳಿದಾವೆ, ಎಲ್ಲ ದೇಶದಲ್ಲಿ ಎಷ್ಟು ಜೀವರಾಶಿಗಳಿದಾವೆ. ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತಪ್ಪ ಅಂದ್ರೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪ್ನುಯಾತ್. ಮೂರು ಲೋಕಗಳ ಎಲ್ಲ ಜೀವರಾಶಿಗಳು ಸುಖವಾಗಿರಬೇಕು, ಯಾರಿಗೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ತೊಂದರೆಗಳು ಇರಬಾರದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ದೇಶದ ಋಷಿ ಮಹರ್ಷಿಗಳು ದೇವರನ್ನ ಪ್ರಾರ್ಥನೆ ಮಾಡುವಾಗ ತನ್ನೊಬ್ಬನ ಸುಖಕ್ಕಾಗಿ ಪ್ರಾರ್ಥನೆ ಮಾಡೋದಲ್ಲ, ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖವಾಗಿರಲಿ, ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರೂ ಯಾವಾಗಲೂ ಮಂಗಲಗಳನ್ನೇ ನೋಡಲಿ, ಮಾ ಕಶ್ಚಿತ್ ದುಃಖಮಾಪ್ನುಯಾತ್ ಯಾರಿಗೂ ಯಾವ ಕಾಲಕ್ಕೂ ಎಲ್ಲ ಕಾಲದಷ್ಟು ಕೂಡ ದುಃಖ ಬರಬಾರತಕ್ಕಂಥ ಭಾವನೆ ಅದಲ್ಲ. ಆ ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂತಹ ಮಧ್ಯಪ್ರದೇಶದ ಮಹಾಂಕಾಲೇಶ್ವರ ಕ್ಷೇತ್ರದಿಂದ ಅನೇಕ ಜನ ನಾಗಾ ಸಾಧುಗಳು, ನಿಮಗೆಲ್ಲ ಗುರುತು, ಪ್ರಯಾಗ ಕುಂಭದೊಳಗ ಲಕ್ಷ ಲಕ್ಷ ನಾಗಾ ಸಾಧುಗಳಿದ್ರು. ಅವರು 12 ವರ್ಷಕ್ಕೆ ಒಮ್ಮೆ ಮಾತ್ರ ಕಣ್ಣಿಗೆ ಬೀಳ್ತಾರೆ. ಉಳಿದೆಲ್ಲ ಸಮಯಗಳಲ್ಲಿ ಗುಡ್ಡ ಗೌಹರಗಳಲ್ಲಿ ಏಕಾಂತವಾಸಿಗಳಾಗಿ ಆತ್ಮ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಂಥ ನಾಗಾ ಸಾಧುಗಳು ಒಂದು ಗುಂಪು ಸಹದೇವಾನಂದ ಸ್ವಾಮಿಗಳವರ ನೇತೃತ್ವದೊಳಗೆ ಈ ನಗರವನ್ನು ಹೆಂಗ ಆರಿಸಿಕೊಂಡ್ರೂ ಗುರುತಿಲ್ಲ. ಅಂತೂ ಈ ನಗರವಾಸಿಗಳು ಬಹಳ ಪುಣ್ಯಶಾಲಿಗಳು ಅಂತ ನಮಗೆ ಅನಿಸ್ತಾ ಇದೆ. ಬಯಸದೇ ಬಂದ ಭಾಗ್ಯ, ನೀವೇನು ಅವ್ರು ಕರ್ಕೊಂಡ್ಬರಕ್ಕೆ ಹೋಗಿಲ್ಲ, ಅವರೇ ನಿಮ್ಮನ್ನು ಹುಡುಕೊಂತ ಬಂದು ಈ ನಗರದಲ್ಲಿ ಕಾರ್ಯ ಮಾಡಬೇಕಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತ ಮಾಡಿದಾಗ ನೀವೆಲ್ಲರೂ ಗದಗಿನ ಜನ ಆದರೆ ಮಹಾದಾನಿಗಳು. ಯಾವುದೇ ಸತ್ಕರ್ಮ ನಡೀತು ಅಂದರೆ ನಾ ಮುಂದೆ ನೀ ಮುಂದೆ ಅಂತ ಹೇಳಿ ದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಇದೇ ಮೈದಾನದೊಳಗೆ ಪಂಚಪೀಠಾಧೀಶ್ವರರು ಹಮ್ಮಿಕೊಂಡಿರ್ತಕ್ಕಂತಹ ಒಂದು ದೊಡ್ಡ ಧಾರ್ಮಿಕ ಸಮಾರಂಭಕ್ಕೂ ಕೂಡ ಈ ನಗರದ ವ್ಯಾಪಾರಿಗಳು ತಮ್ಮ ಉದಾರ ಹಸ್ತದಿಂದ ದೇಣಿ ಕೊಟ್ಟು ಕಾರ್ಯಕ್ರಮ ಮಾಡಿದ್ದನ್ನು ನಾವು ಇನ್ನೂ ನೆನೆಸ್ತಾ ಇದ್ದೇವೆ. ಅಂತಹ ಮಹಾದಾನಿಗಳ ಗ್ರಾಮವಾಗಿರ್ತಕ್ಕಂಥ ಗದಗ ನಗರದಲ್ಲಿ
ಈ ಸಮಾರಂಭ ನಡೀತಾ ಇದೆ. ನಮ್ಮ ಗುರುಮಠರವರು ಜಗದ್ಗುರುವರಿಗೆ ದೂರವಾಣಿ ಸಂಪರ್ಕವನ್ನು ಮಾಡಿ 18ನೇ ತಾರೀಕಿಗೆ ನಡೀತಕ್ಕಂಥ ಸಮಾಪನ ಸಮಾರಂಭಕ್ಕೆ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಮಾಡಬೇಕಂತ ತಿಳ್ಕೊಂಡು ಕೇಳ್ಕೊಂಡಿದ್ದೀವಿ. ಆದರೆ ಆ ತಾರೀಕು ಬೇರೆ ಗ್ರಾಮಕ್ಕೆ ಹೋಗಿರೋದ್ರಿಂದ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನಾಳೆಗೆ ನೆರೆಗಲ್ ಕಾರ್ಯಕ್ರಮ ಹೋಗೋ ನಿಮಿತ್ತವಾಗಿ ಅನಾಯಾಸವಾಗಿ ನಾವು ಗದಿಗೆ ಬಂದ್ವಿ. ಜಗದ್ಗುರುವರು ದಯಮಾಡಿಸೋದು ಗುರುತಾಗಿ ಸಾಯಂಕಾಲಕ್ಕೆ ಬಂದು ನಮ್ಮ ಶಿವನಗೌಡರು ಎಲ್ಲರೂ ಸೇರಿಕೊಂಡು ಯಜ್ಞದ ಮಹಾಮಂಗಳಾರತಿಗೆ ಹೋಗೋಣ ಅಂತ ತಿಳ್ಕೊಂಡು ಕೇಳಿಕೊಂಡಾಗ ನಾವು ನೋಡೋಣ ಇಂಥ ದೊಡ್ಡ ಪುಣ್ಯ ಕಾರ್ಯ ನಡೀತಾ ಇದೆ, ನಾವು ಹೋಗಿ ಪುಷ್ಪಾಂಜಲಿ ಮಾಡಿ ಬರೋಣ ಅಂತ ತಿಳ್ಕೊಂಡು ಬಂದ್ವಿ. ಆರತಿ ಮುಗಿದು ಪುಷ್ಪಾಂಜಲಿ ಆದ ಮೇಲೆ ಸ್ವಾಮೀಜಿಯವರು ನಮಗಿಲ್ಲಿ ಆಸನದಲ್ಲಿ ಆಸೀನರನ್ನಾಗಿ ಮಾಡಿದರು. ನೀವೆಲ್ಲ ಯಜ್ಞದಲ್ಲಿ ದಂಪತಿಗಳು ಭಕ್ತಿಯಿಂದ ಪೂಜೆ ಮಾಡಿದ್ದೀರಿ. ಯಜ್ಞದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೇರವಾಗಿ ಪಾಲ್ಗೊಂಡವರು ನೀವು, ನಿಮ್ಮ ನಂತರ ಪಾಲ್ಗೊಂಡವರೆಲ್ಲ ನೋಡುವಂಥವರೆಲ್ಲರೂ ಅವರು ಅದರಲ್ಲಿ ಪಾಲ್ಗೊಂಡವರೇ. ನೇರವಾಗಿ ಪಾಲ್ಗೊಂಡಿರ್ತಕ್ಕಂಥ ನಿಮಗೆ ಯಜ್ಞದ ಅಧಿಷ್ಠಾತೃ ದೇವತೆಗಿರ್ತಕ್ಕಂಥ ರುದ್ರ ಮಹಾದೇವನು, ಯಾಕಂದ್ರೆ ಯಾರೇ ಎಲ್ಲೇ ಯಜ್ಞ ಮಾಡಿದ್ರು ಕೂಡ ಅದಕ್ಕೆ ಮುಖ್ಯ ದೇವರ ಮಹಾದೇವನೇ ಇರ್ತಾನೆ, ಶಂಕರನೇ ಇರ್ತಾನೆ. ನಿಮಗೆಲ್ಲ ಗುರುತು. ದಕ್ಷ ಪ್ರಜಾಪತಿ ಬಹಳ ದೊಡ್ಡ ಯಜ್ಞ ಮಾಡಿದ, ಆದರೆ ಶಿವನಿಗೆ ಅಪಮಾನ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಯಜ್ಞ ಮಾಡಿದ್ದಕ್ಕಾಗಿ ಕೊನೆಗೆ ಪುಣ್ಯ ಕರ್ಮವನ್ನು ಮಾಡಿನೂ ಕೂಡ ಶಿರಚ್ಛೇದನವನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಅವನಿಗೆ ಬರ್ತದೆ. ಅಂದ್ರೆ ಪುಣ್ಯ ಕರ್ಮ ಮಾಡಿದ್ರು ಕೂಡ ಭಾವನಾ ಸರಿಯಾಗಿರ್ಬೇಕು, ಸಂಕಲ್ಪ ಮಂಗಲಮಯವಾಗಿರ್ಬೇಕು. ಅಂದ್ರೆ ಅದು ಫಲ ನಮಗೂ ಸಿಗ್ತದೆ, ಪಾಲ್ಗೊಂಡವ್ರು ಎಲ್ಲರಿಗೂ ಪ್ರಾಪ್ತಿ ಆಗ್ತದೆ. ಹಾಗ ಗದಗ ಮಹಾನಗರದಲ್ಲಿ ನಡೀತಕ್ಕಂಥ ಯಜ್ಞ ಸರ್ವರ ಸುಖಕ್ಕಾಗಿ, ಸರ್ವರ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಯಜ್ಞದಲ್ಲಿ 18ನೇ ತಾರೀಕಿಗೆ ಬರಬೇಕಾಗಿರ್ತಕ್ಕಂಥ ಜಗದ್ಗುರುವರು ಅಡ್ವಾನ್ಸ್ ಆಗಿ ಬಂದು ನಿಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ. ಅದಕ್ಕೆ ಯಜ್ಞದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ದಂಪತಿಗಳಿಗೆ ಪ್ರಾರಂಭದಿಂದ ಹಿಡ್ಕೊಂಡು ಮುಕ್ತಾಯದವರೆಗೆ ಪಾಲ್ಗೊಳ್ಳುವಂಥ ಎಲ್ಲ ದಂಪತಿಗಳಿಗೆ ಭಗವಂತ ಎಲ್ಲ ಸುಖ ಸಮೃದ್ಧಿಗಳನ್ನು ದಯಪಾಲಿಸಲಿ, ವಂಶದ ಅಭಿವೃದ್ಧಿಯಾಗಲಿ, ವಂಶದಲ್ಲಿ ದೇಶಭಕ್ತರು, ಗುರುಭಕ್ತರು, ಪಿತೃಭಕ್ತರಾಗ್ತಕ್ಕಂಥ ಸಂತಾನ ಅವರಿಗೆ ಪ್ರಾಪ್ತಿಯಾಗಲಿ. ಯಜ್ಞದ ಪುಣ್ಯದಿಂದ ವಿಶ್ವಕ್ಕೆ ಶಾಂತಿ ದೊರೆಯತಕ್ಕಂಥ ಹಾರೈಕೆಯನ್ನು ಕೊಟ್ಟು ಎಲ್ಲರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.